ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆದ ನಂತರ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ 2 ಇಸ್ ದ ಬೆಸ್ಟ್ ಚಾಯ್ಸ್. ಯಾಕಂತ ಹೇಳಿದ್ರೆ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿದೆ ಅದು ಬ್ಯಾಕಪ್ ಆಪ್ಷನ್ ಆಗಿ ನಿಮ್ಮ ಬಳಿ ಇರುತ್ತೆ. ಅದ್ರ ನಂತರ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಈಗ ಸಿಕ್ಕಿರುವಂತಹ ಕಾಲೇಜ್ ಏನಿದೆ, ಎಕ್ಸಾಂಪಲ್ ನೀವು 80 ಕಾಲೇಜಸ್ ಅನ್ನ ಆಡ್ ಮಾಡಿದ್ರಿ, ಅದ್ರೊಳಗಡೆ 6th priority ಕಾಲೇಜ್ ನಿಮ್ಗೆ ಸಿಕ್ಕಿದೆ. ನೀವು ಚಾಯ್ಸ್ 2 ಮಾಡಿದ್ರೆ 6th priority ಕಾಲೇಜ್ ನಿಮ್ಮ ಬಳಿ ಇರುತ್ತೆ. 7th 8th ಹಾಗೆ ಅದ್ರ ನಂತರ ಪ್ರಯಾರಿಟೀಸ್ ಡಿಲೀಟ್ ಆಗುತ್ತೆ. ಆದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಇಂದ 5th priority ಅದ್ರಲ್ಲಿ ಯಾವ್ದಾದ್ರು ಕಾಲೇಜ್ ನಿಮ್ಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಕಸ್ಮಾತ್ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಈಗ ಅಲಾಟ್ ಆದಂತಹ ಕಾಲೇಜ್ಗಿಂತ ಬೆಟರ್ ಕಾಲೇಜೇ ಆಗಿರುತ್ತೆ. ಸರಿನಾ? ಅಕಸ್ಮಾತ್ ಬೇರೆ ಕಾಲೇಜ್ ಅಲಾಟ್ ಆಗದೇ ಇದ್ರೆ ಈಗ ಸಿಕ್ಕಿರುವಂತಹ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಂತರ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಈಗ ಅಲಾಟ್ ಆದಂತಹ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಆದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಸಿಕ್ಕಿರುವಂತ ಕಾಲೇಜ್ ನಿಮ್ಮ ಆಪ್ಷನ್ ಪ್ರಕಾರ ಈಗ ಸಿಕ್ಕಿರುವಂತ ಕಾಲೇಜ್ಗಿಂತ ಬೆಟರ್ ಆಪ್ಷನ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಸೆಕೆಂಡ್ ರೌಂಡ್ ಬೇರೆ ಕಾಲೇಜ್ ಔಟ್ ಆದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಬೇರೆ ಕಾಲೇಜ್ ಸಿಗದೇ ಇದ್ರೆ ಈಗ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.